ಯಾವುದೇ ಖಾಸಗಿ ಶಾಲೆಗಿಂತ ಕಡಿಮೆ ಇಲ್ಲ ನಮ್ಮ ಬೊಮ್ಮನಹಳ್ಳಿಯಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ. ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನಲ್ಲಿರುವ ಬೊಮ್ಮನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲಾ ವಾರ್ಷಿಕೋತ್ಸವ ಸಮಾರಂಭವನ್ನು ಎಸ್ಡಿಎಂಸಿ ಅಧ್ಯಕ್ಷರಾದಂತಹ ಅರುಣ್ ಕುಮಾರ್ ಅವರ ನೇತೃತ್ವದಲ್ಲಿ ಆಯೋಜನೆ ಮಾಡಲಾಗಿದ್ದು, ಕಾರ್ಯಕ್ರಮವನ್ನು ಬೂದಿಹಾಳ್ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಮತ್ತು ಹಾಲಿ ಸದಸ್ಯರಾದ ಮುನಿರಾಜು ಮತ್ತು ಗಣ್ಯ ವ್ಯಕ್ತಿಗಳು ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ವಿಶೇಷವೇನೆಂದರೆ ಶಾಲಾ ಮಕ್ಕಳ ವತಿಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಬೂದಿಹಾಳ್ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಮತ್ತು ಹಾಲಿ ಸದಸ್ಯರಾದ ಮುನಿರಾಜು ಅವರು, ನಮ್ಮ ಬೊಮ್ಮನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಯಾವುದೇ ಖಾಸಗಿ ಶಾಲೆಗಿಂತ ಕಡಿಮೆ ಇಲ್ಲ. ಸುಖಾಸುಮ್ಮನೆ ಪೋಷಕರು ಖಾಸಗಿ ಶಾಲೆಗೆ ತಮ್ಮ ಮಕ್ಕಳನ್ನ ಸೇರಿಸಿ ಹಣವನ್ನ ವ್ಯರ್ಥ ಮಾಡಿಕೊಳ್ಳುತ್ತಿದ್ದಾರೆ. ಖಾಸಗಿ ಶಾಲೆಗೆ ಮಕ್ಕಳನ್ನ ಸೇರಿಸುವುದರಿಂದ ಯಾವುದೇ ಪ್ರಯೋಜನವಿಲ್ಲ. ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನ ಸೇರಿಸಿ ಎಂದು ತಿಳಿಸಿದರು. ಇದು ಯಾವಾಗ ಬಂತು ಅಂದರೆ 2005ರಲ್ಲಿ 2004ರಲ್ಲಿ ನಮ್ಮ ಸ್ಕೂಲಲ್ಲಿ, ನಮ್ಮೂರಲ್ಲಿ ಸ್ಕೂಲು ಒಂದು ಚಿಕ್ಕದೊಂದು ಸ್ಕೂಲ್ ಇತ್ತು. ಅದರಲ್ಲಿ ಮಕ್ಕಳು ಎಲ್ಲ ಕೂತ್ಕೊಂಡು ಪಾಠ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಆವಾಗ ನಮ್ಮ ಮೇಡಮ್ ಅವರು ನಮ್ಮ ಮನೆಗೆ ನಮ್ಮ ರಾಮಣ್ಣವ್ರು, ನಮ್ಮ ಮಿಸ್ಸಸ್ಸು, ನಾವು ಗ್ರಾಮ ಪಂಚಾಯತ್ ಸದಸ್ಯರು ಅವಾಗ 2005ರಲ್ಲಿ. ಅವತ್ತಿನ ದಿವಸ ನಮ್ಮ ಮನೆಗೆಲ್ಲ ಹುಡುಕೊಂಬರೋರು. ನಮ್ಮ ಸ್ಕೂಲಿಲ್ಲ, ನಮ್ಮೂರಲ್ಲಿ ಬೇರೆಯವ್ರ ಮನೆ ಮುಂದ್ಗಡೆ ಪೋಟಿಕೋದಲ್ಲಿ ಒಂದು ಇದರಲ್ಲಿ ಪಾಠ ಮಾಡ್ತಿದ್ರು. ಅವಾಗ ಬಂದಾಗ ನಾವು ಏನು ಮಾಡಿದ್ವಿ, ಇವ್ರಿಗೆ ಎಲ್ಲಿ ಜಾಗ ಕೊಡೋದು ಅಂತ ಹುಡುಕಿದಾಗ ಈ ಜಾಗ ಒಂದು ಕಣ್ಣಿ ಬಿತ್ತು. ಅವತ್ತು ಮೀಟಿಂಗಲ್ಲಿ ರಿಜಿಸ್ಟ್ರೇಷನ್ ಪಾಸ್ ಮಾಡಿ ಇದನ್ನು ಖಾತೆ ಮಾಡಿ ಸ್ಕೂಲಿಗೆ ಕೊಟ್ವಿ. ಅವತ್ತಿನಿಂದ ಪ್ರಾರಂಭ ಆಗಿದ್ದು ಇವತ್ತು ಈ ಮಟ್ಟಕ್ಕೆ ಬಂದು ನಿಂತಿದೆ ಸರ್. ನಾನು ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ಇವತ್ತಿನ ದಿವಸ ಸುಮ್ಮನೆ ಖಾಸಗಿ ಶಾಲೆಗೆ ಹೋಗಿಲ್ಲಿಂದ ಮಕ್ಳು ಅವ್ರು ಏನಿದ್ರು ಗೊತ್ತಾ, ಶೋ ಅಷ್ಟೇ, ಶೂ ಹಾಕು, ಟೈ ಹಾಕು, ಐರನ್ ಮಾಡು ಅಷ್ಟೇ. ವಿದ್ಯೆ ಕಲಿಬೇಕು ಅಂದರೆ ನಮ್ಮ ಸ್ಕೂಲಲ್ಲಿ ಕಲಿತರೆ ತುಂಬ ಒಳ್ಳೆಯದು ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಎಸ್ಡಿಎಂಸಿ ಅಧ್ಯಕ್ಷರಾದಂತಹ ಅರುಣ್ ಕುಮಾರ್, ನೀವೇ ನೋಡಬಹುದು, ಖಾಸಗಿ ಶಾಲೆಗಿಂತ ಸರ್ಕಾರಿ ಶಾಲೆಗಳು ಕಡಿಮೆ ಇಲ್ಲ. ಖಾಸಗಿ ಶಾಲೆಗಳಿಗಿಂತ ಸರ್ಕಾರಿ ಶಾಲೆಗಳಲ್ಲಿ ಉನ್ನತ ವಿದ್ಯಾಭ್ಯಾಸ ಸಿಗುತ್ತಿದೆ. ಪೋಷಕರು ಸುಮ್ಮನೆ ಖಾಸಗಿ ಶಾಲೆಯ ಕಡೆ ಮುಖ ಮಾಡುತ್ತಿದ್ದಾರೆ. ಎಲ್ಲಾ ರೀತಿಯಲ್ಲೂ ಸರ್ಕಾರಿ ಶಾಲೆಗಳೇ ಬೆಸ್ಟ್ ಎಂದು ತಿಳಿಸಿದರು. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಈ ದಿನ ನಮ್ಮ ಬೊಮ್ಮನಹಳ್ಳಿ ಸರ್ಕಾರಿ ಶಾಲೆಯಲ್ಲಿ 2023-24ನೇ ಸಾಲಿನ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರುಗಳು, ನಮ್ಮ STMC ಸದಸ್ಯರುಗಳು, ನಮ್ಮ ಶಿಕ್ಷಕ ವೃಂದದವರು, ನಮ್ಮ ಪೋಷಕರು, ನಮ್ಮ ಮಕ್ಕಳು, ಹಾಗೆ ನಮ್ಮ ಪಕ್ಕದ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರಾದಂಥ ಮಶ್ವತ್ ಅವರು, ಎಲ್ಲರೂ, ನಮ್ಮ ದಾನಿಗಳು, ನಮ್ಮ ಕುಮಾರಣ್ಣನವರು, ರಾಜಣ್ಣನವರು, ರಾಮಣ್ಣನವರು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಅವರಿಗೆ ಮೊದಲನೇದಾಗಿ ತುಂಬ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ದಿನ ಇದೇ ಸಂದರ್ಭದಲ್ಲಿ ನಮ್ಮ ಶಾಲೆಗೆ, ನಮ್ಮ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಪೂರಕವಾಗಿ ಸುಭಾಷ್ ಬಗಾರಿಯಾ ಫೌಂಡೇಶನ್ ಸಂಸ್ಥೆಯವರಿಗೂ ಈ ಸಂದರ್ಭದಲ್ಲಿ ತುಂಬ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಇನ್ನೊಂದು ಸಂಸ್ಥೆ ಸೈಗಲ್ ಫೌಂಡೇಶನ್ ಅಂತ ಸಂಸ್ಥೆ, ನಮ್ಮ ಶಾಲೆಗೆ ರಸ್ತೆ ಅಂತ ಮಾಡಿಕೊಟ್ಟಂಥ ಸಂಸ್ಥೆ, ಇನ್ನೂ ಕಂಪ್ಲೀಟ್ ಆಗಿಲ್ಲ, ಆಗುತ್ತೆ. ಅವ್ರಿಗೂ ಈ ಸಂದರ್ಭದಲ್ಲಿ ತುಂಬ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಪವರಿಕಾ ಕಂಪನಿಯವರು, ಅವರಿಗೂ ಕೂಡ ನಮ್ಮ ಶಾಲೆ ಕಡೆಯಿಂದ, ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರ ಕಡೆಯಿಂದ, ನಮ್ಮ STMC ಸದಸ್ಯರ ಕಡೆಯಿಂದ ತುಂಬ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟೆಲ್ಲ ಆಗಿರೋದು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರುಗಳು, ನಮ್ಮ ಮುರಾಜಣ್ಣನವರು, ಚನ್ಕೇಶ್ವರು, ರಾಮಣ್ಣನವರು, ನಾಗರಾಜುರವರು, ನಮ್ಮ ದಾನಿಗಳು, ನಮ್ಮ STMC ಸದಸ್ಯರು, ನಮ್ಮ ಪೋಷಕರು, ಇವರೆಲ್ಲ ಸಹಕಾರದಿಂದ ಇವತ್ತಿನ ದಿನ ಈ ಶಾಲೆ ಈ ಮಟ್ಟದಲ್ಲಿದೆ. ಈ ಸಂದರ್ಭದಲ್ಲಿ ಬೂದಿಹಾಳ್ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಮತ್ತು ಹಾಲಿ ಸದಸ್ಯರಾದ ಮುನಿರಾಜು, ಎಸ್ಡಿಎಂಸಿ ಅಧ್ಯಕ್ಷರಾದ ಅರುಣ್ ಕುಮಾರ್, ಉಪಾಧ್ಯಕ್ಷರು, ಸದಸ್ಯರು, ಶಾಲೆಯ ಶಿಕ್ಷಕರು ಮತ್ತು ಪೋಷಕರು, ಮಕ್ಕಳು ಉಪಸ್ಥಿತರಿದ್ದರು. ಮೊಹಮ್ಮದ್ ಅಲೀಂ, ಚಾಮುಂಡಿ ನ್ಯೂಸ್, ನೆಲಮಂಗಲ.